ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್ ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ವಾಟ್ ನೆಕ್ಸ್ಟ್ ಆಫ್ಟರ್ SSLC. SSLC ಆದ ನಂತರ ಮುಂದೇನು ಅಂತ ಈ ಒಂದು ಕ್ವಶನ್ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ ಕೂಡ ಆಫ್ಟರ್ ಕಂಪ್ಲೀಷನ್ ಆಫ್ SSLC. ಸೊ ನೀವು 10th ಪಾಸ್ ಆದಮೇಲೆ ನಿಮ್ಮ ಒಂದು ಕರಿಯರ್ಗೋಸ್ಕರ ಯಾವ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿದರೆ ಬೆಟರು, ಯಾವ ಕೋರ್ಸಿಂದ ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ, ಗ್ರೋತ್ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಈ ಒಂದು ಕ್ವಶನ್ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ SSLC. ಸೊ ಅದಕ್ಕೋಸ್ಕರ SSLC ಆದ ನಂತರ ಅಥವಾ ಆಗೋಕ್ಕಿಂತ ಮುಂಚೆ ನೀವು ಇದರ ಬಗ್ಗೆ ಪ್ಲಾನ್ ಮಾಡ್ಕೋಬೇಕು. ಆಫ್ಟರ್ ಕಂಪ್ಲೀಷನ್ ಆಫ್ SSLC ನಾವು ಏನು ಮಾಡ್ಬೋದು, ಅದು ಬಹುಮುಖ್ಯವಾಗಿ ನಿಮ್ಮಲ್ಲಿರ್ತಕ್ಕಂಥ ಇಂಟ್ರೆಸ್ಟನ್ನ ನೀವು ನೋಡ್ಕೋಬೇಕು. ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ಅಥವಾ MBBS ಫೀಲ್ಡ್ಗೆ ನೀವು ಹೋಗಬೇಕು ಅಂತ ಅಂದರೆ, ಅಥವಾ BSc B.Ed MSc ಈ ಥರ ಮಾಡ್ಕೋಬೇಕು ಅಂತ ಅಂದರೆ ನೀವು ಸೈನ್ಸ್ ಫೀಲ್ಡ್ನ ಸೆಲೆಕ್ಟ್ ಮಾಡ್ಕೊಳೋದು ಬೆಟರ್. ಅದೇ ಥರ ನೀವೇನಾದರೂ ಕಾಮರ್ಸ್ ರಿಲೇಟೆಡ್ ಅಂದರೆ ಚಾರ್ಟೆಡ್ ಅಕೌಂಟ್ಸ್ ಏನಾದರೂ ಈ ಸೈಡ್ ಹೋಗಬೇಕು ಅಂತ ಅಂದರೆ, ಫೈನಾನ್ಷಿಯಲ್ ಸೈಡ್ಸ್ ಹೋಗಬೇಕು ಅಂತ ಅಂದರೆ ನೀವು ಕಾಮರ್ಸ್ ಮಾಡೋದು ಬೆಟರು. ಸೊ ನಿಮ್ಮ ಒಂದು ಇಂಟ್ರೆಸ್ಟ್ ಬೇಸ್ ಮೇಲೆ ನೀವು ಮೂವ್ ಆಗಬೇಕು. ಅದನ್ನು ಬಿಟ್ಟು ನೀವು ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಅವ್ರ ಮೇಲೆ ನಾವು ಡಿಪೆಂಡ್ ಆಗಿ ಅವ್ರು ಮಾಡ್ತಕ್ಕಂಥ ಕೋರ್ಸ್ನ ಸೆಲೆಕ್ಟ್ ಮಾಡಿ ನಾವು ಮಾಡೋದಿದೆಯಲ್ಲ, ಅದು ಮೂರ್ಖತನ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವ್ರು ಮಾಡಿರ್ತಕ್ಕಂಥ ಕೋರ್ಸ್ ಬಂದುಬಿಟ್ಟು ಅವ್ರ ಇಂಟ್ರೆಸ್ಟ್ ಬೇಸ್ ಅದು. ಸೊ ನೀವು ಅದನ್ನೇ ಮಾಡಿದರೆ ಅವ್ರು ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ನೀವು ಅಲ್ಲಿ ತೋರಿಸದೇ ಇರ್ಬೋದು. ಆವಾಗ ಏನಾಗುತ್ತೆ, ಲ್ಯಾಕ್ಸ್ ಆಫ್ ನಿಮ್ಮ ಒಂದು ಸಬ್ಜೆಕ್ಟ್ಸ್ ಬ್ಯಾಕ್ ಆಗ್ಬೋದು. ಸೊ ಅದೇ ಥರ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ನೀವು ನಿಮ್ಮ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ನ ಯಾವ ಥರ ಫೈಂಡ್ ಮಾಡ್ತೀರಾ. ಸೊ ನೀವು ಸ್ಕೂಲಲ್ಲೇ ಆಲ್ರೆಡಿ ನಿಮ್ಮ ಒಂದು ಇಂಟ್ರೆಸ್ಟ್ನ ನೀವು ಅಥವಾ ನಿಮ್ಮ ಒಂದು ನಾಲೆಡ್ಜ್ನ ಅನಲೈಸ್ ಮಾಡ್ಕೋಬೇಕಾಗತ್ತೆ. ನಾನು ಯಾವ ಒಂದು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀನಿ, ಆ ಬೇಸ್ ಮೇಲೆ ನೀವು ನಿಮ್ಮ ಒಂದು ಅನಲೈಸಿಸ್ನ ಮಾಡಿಕೊಂಡು ನಿಮ್ಮನ್ನು ನೀವು ತಿಳ್ಕೊಂಡು ಆ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು. ಈಗ ಕಾಮರ್ಸ್ ಅಥವಾ ಸೈನ್ಸ್ ಆಯಿತು ಅಥವಾ ಡಿಪ್ಲೊಮೊ ಆಯಿತು, ಈ ಮೂರರಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಕೊಟ್ಟರೆ, ನಾವು ಬೇರೆಯವರು ಮಾಡ್ತಾ ಇರ್ತಕ್ಕಂಥ ಒಂದು ಅಥವಾ ಅವರು ಗ್ರೋತ್ ಆಗಿದ್ದಾರೆ ಆ ಫೀಲ್ಡಲ್ಲಿ ಅಂತ ಅಂದ್ಕೊಂಡು ನಾವು ಆ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿದರೆ ಅದು ರಾಂಗ್ ಆಗುತ್ತೆ. ಮುಂದೆ ನಾವು ಈ ಒಂದು ಕೋರ್ಸಲ್ಲಿ ಸೆಟಲ್ ಆಗ್ತೀವಿ, ನನಗೆ ಈ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಈ ಫೀಲ್ಡಲ್ಲಿ ಮುಂದುವರಿತೀನಿ ಅನ್ನೋದಾದರೆ ಮಾತ್ರ ನೀವು ನಿಮಗೆ ಯಾವ ಒಂದು ಕೋರ್ಸ್ ಸೂಟೇಬಲ್ಲೋ ಆ ಒಂದು ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ರಿಲೇಟೆಡ್ ಅಂತ ಬಂದರೆ ನೀವು ಡಿಪ್ಲೊಮೊ ಕೋರ್ಸ್ಗೆ ಹೋಗಬೇಕಾಗತ್ತೆ. ಅದರಲ್ಲೇ ನಾನಾ ಥರದ ಟೆಕ್ನಿಕಲ್ ರಿಲೇಟೆಡ್ಸ್ ಕೋರ್ಸಸ್ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಡಿಪ್ಲೊಮೊದಲ್ಲಿ ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಪ್ರತಿಯೊಂದು ಟೆಕ್ನಿಕಲ್ ರಿಲೇಟೆಡ್ಸ್ ನಮಗೆ ಮತ್ತು ಸಾಫ್ಟ್ವೇರ್ ರಿಲೇಟೆಡ್ಸ್ ಕೋರ್ಸಸ್ ನಮಗೆ ಡಿಪ್ಲೊಮೊದಲ್ಲಿ ನೋಡಲಿಕ್ಕೆ ಸಿಗ್ತವೆ. ಇದು SSLC ಆದ ನಂತರ ನಮಗೆ ಮಾಡುವಂಥ ಕೋರ್ಸ್. ಡಿಪ್ಲೊಮೊ ಇನ್ ಯಾವ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ಸರ್ಟಿಫಿಕೇಷನ್ ತೊಗೊಂಡು ಇಂಜಿನಿಯರಿಂಗ್ ಕೂಡ ಮಾಡ್ಬೋದು. ಇವಾಗ ಇಂಜಿನಿಯರಿಂಗ್ ಯಾವ ಥರ ಬಂದಿದೆ ಅಂತ ಅಂದರೆ, ನೀವು ಇನ್ ಕೇಸ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಮಾಡಿದರೆ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮೊ ನೀವು ಇಂಜಿನಿಯರಿಂಗಲ್ಲೇ ಮೆಕ್ಯಾನಿಕಲ್ಲೇ ಚೂಸ್ ಮಾಡಬೇಕಂತ ಏನಿಲ್ಲ. ನೀವು ಇಂಜಿನಿಯರಿಂಗಲ್ಲಿ ಕೋರ್ಸ್ನ ಶಿಫ್ಟ್ ಕೂಡ ಮಾಡ್ಕೋಬೋದು. ಈ ಥರ ಈಗ ಅವೈಲಬಿಲಿಟಿ ಕೂಡ ಇದೆ, ಸೌಲಭ್ಯಗಳು ಈ ಥರ ನಮಗೆ ಸಿಗ್ತವೆ. ಅದೇ ಥರ ನೀವು ಸೈನ್ಸ್ ಫೀಲ್ಡ್ ಅಂತ ಬಂದರೆ, ಸೊ ಈ ಒಂದು ಸೈನ್ಸ್ ಫೀಲ್ಡಲ್ಲಿ ನಿಮಗೆ ಮೊದಲು ಇಂಟ್ರೆಸ್ಟ್ ಇರಬೇಕು. ಅಂದರೆ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಮ್ಯಾಥ್ಸ್ ಆಯಿತು, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್. ಬಯಾಲಜಿ ಬದಲು ನೀವು ಕಂಪ್ಯೂಟರ್ ಸೈನ್ಸ್ ತೊಗೋಬೋದು, PCMC ಅಂತ ಕರೀತಾರೆ. PCMC ಬಿಟ್ಟರೆ ನೆಕ್ಸ್ಟು PCMB ಅಂದರೆ ಬಯಾಲಜಿ. ಸೊ ಯಾರು ನಿಮಗೆ ಬಯಾಲಜಿ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು PCMC ತೊಗೊಳ್ಳಿ. ಬಯಾಲಜಿ ರಿಲೇಟೆಡ್ ಅಂದರೆ BAMS, MBBS ಈ ಥರ ಡಾಕ್ಟರ್ ಕೋರ್ಸಸ್ ನೀವು ಮಾಡಲಿಕ್ಕೆ, ವೆಟರ್ನರಿ ಕೋರ್ಸಸ್, ಸೊ ಈ ಥರ ಎಲ್ಲ ಕೋರ್ಸಸ್ ನಮಗೆ PCMBಲಿ ನೋಡಲಿಕ್ಕೆ ಸಿಗ್ತವೆ. ಅದೇ ಥರ ಫೈನಾನ್ಷಿಯಲ್ ಫೀಲ್ಡ್ ಹೋಗಬೇಕು, ಚಾರ್ಟೆಡ್ ಅಕೌಂಟ್ ಆಗಬೇಕು. ಸೊ ಈ ಥರ ನಾವು ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನಿಮ್ಮಲ್ಲಿ, ನೀವು ಕಾಮರ್ಸ್ನ ಸೆಲೆಕ್ಟ್ ಮಾಡೋದು ಬೆಟರ್. ಕಾಮರ್ಸಲ್ಲಿ ನೀವು
ಚಾರ್ಟೆಡ್ ಅಕೌಂಟ್ ಆಗ್ಬೋದು. ಅದರಲ್ಲಿ ನೀವು ಸೈಡ್ ಕೋರ್ಸ್ನ ಮಾಡ್ಕೋಬೇಕಾಗುತ್ತೆ, ಕೆಲವು ಕಂಪ್ಯೂಟರ್ ಕೋರ್ಸ್ ಆಗಿರ್ಬೋದು, ಟ್ಯಾಲಿ ಕೋರ್ಸಸ್ ಆಗಿರ್ಬೋದು. ಸೊ ಅದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಫೀಲ್ಡಲ್ಲಿ ಅಂತ ತೊಗೊಂಡ್ರೆ ಅಲ್ಲಿ ಕೂಡ ಸೈಡ್ ಕೋರ್ಸಸ್ ನಮಗೆ ನೋಡಲಿಕ್ಕೆ ಸಿಗ್ತವೆ. ಡಿಸೈನಿಂಗ್ ಕೋರ್ಸಸ್ ಆಗಿರ್ಬೋದು, ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸಸ್ ಆಗಿರ್ಬೋದು, ಸಾಫ್ಟ್ವೇರ್ ಡಿಸೈನಿಂಗ್ ಕೋರ್ಸಸ್ ಆಗಿರ್ಬೋದು. ಈ ಎಲ್ಲ ಕೋರ್ಸಸ್ ನಮಗೆ ನಮ್ಮ ಕರಿಯರ್ ಗ್ರೋತಿಗೆ ಆ್ಯಡ್ ಆನ್ ಆಗ್ತವೆ. ಸೊ ಈ ಒಂದು ಕೋರ್ಸಸ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಕರಿಯರ್ ಗ್ರೋತಿಗೆ ಮೋಸ್ಟ್ ಪವರ್ಫುಲ್ ಟೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಕಂಪ್ನೀಸ್ಗಳು ಏನನ್ನು ನೋಡ್ತವೆ ಅಂತ ಅಂದರೆ ನಿನ್ನಲ್ಲಿರ್ತಕ್ಕಂಥ ಥಿಯರಾಟಿಕಲ್ ನಾಲೆಡ್ಜ್ನ ನೋಡ್ತಾ ಇಲ್ಲ. ಸೊ ನಿನ್ನಲ್ಲಿರ್ತಕ್ಕಂಥ ಪ್ರಾಕ್ಟಿಕಲ್ ನಾಲೆಡ್ಜನ್ನು ನೋಡಿ ಅವರು ನಿಮ್ಮನ್ನು ಹೈರ್ ಮಾಡ್ಕೊತಾರೆ. ಸೊ ಹಂಗಾಗಿ ನೀವು ನಿಮ್ಮ ಒಂದು ಗ್ರೋತ್ನ ಯಾವ ಥರ ಬೆಳೆಸ್ಕೋಬೇಕು ಅಂತ ಅಂದರೆ ನಿಮ್ಮ ಒಂದು ಗ್ರೋತ್ನ ನೀವು ಪ್ರಾಕ್ಟಿಕಲ್ ಮುಖಾಂತರ ನೀವು ಬೆಳಿಬೇಕು. ಅಂದರೆ ಪ್ರಾಕ್ಟಿಕಲ್ ರಿಲೇಟೆಡ್ ನೀವು ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ, ನೀವು ಪ್ರಾಕ್ಟಿಕಲ್ಗೆ ಸ್ಟ್ರೆಸ್ ಕೊಡಬೇಕಾಗತ್ತೆ. ಅಫ್ಕೋರ್ಸ್ ಪ್ರಾಕ್ಟಿಕಲಾಗಿ ನೀವು ಏನೇ ಮಾಡಿದ್ರೂ ಅದನ್ನು ನೀವು ಥಿಯರಾಟಿಕಲಾಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಬಟ್ ಥಿಯರಿಯಲ್ಲಿ ಓದಿರ್ತಕ್ಕಂಥದ್ದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಸೊ ಹಂಗಾಗಿ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಸೈಡ್ ಕೋರ್ಸ್ಗಳನ್ನ ಕಂಪಲ್ಸರಿಯಾಗಿ ಮಾಡಿಕೊಳ್ಳೇಬೇಕು. ಸೈಡ್ ಕೋರ್ಸ್ಗಳು ಯಾವ್ಯಾವ ಬರ್ತಾವೆ ಸರ್? ಸೊ ಅದು ಡಿಪೆಂಡ್ ಅಪಾನ್ ಯುವರ್ ಕೋರ್ಸ್. ನೀವು ಕಾಮರ್ಸ್ ಮಾಡಿದರೆ ಟ್ಯಾಲಿ ಆಗಿರ್ಬೋದು, ಅಂದರೆ ಬಿಸ್ನೆಸ್ ರಿಲೇಟೆಡ್ ಸಾಫ್ಟ್ವೇರ್ಸ್ನ ನೀವು ಕಲಿಬೇಕಾಗುತ್ತೆ. ಸೈನ್ಸ್ ಮಾಡಿದರೆ ನೀವು ಅದರಲ್ಲಿ ಮತ್ತೆ ಯಾವ್ಯಾವ ಕೋರ್ಸ್ಗಳು ಬರ್ತವೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಆ್ಯಂಡ್ ಟೆಕ್ನಿಕಲ್ ಅಂತ ಬಂದರೆ ನಾನು ಈ ಹಿಂದೆ ಹೇಳಿದೆ, ಸಾಲಿಡ್ ವರ್ಕ್ಸ್ ಆಯಿತು, ಆಟೋ ಕ್ಯಾಡ್ ಆಯಿತು, ಕ್ಯಾಟಿಯಾ, ಪ್ರೋವಿ ಅಂಡ್ ಈ ಥರ ಎಲ್ಲ ಕೋರ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಈ ಕೋರ್ಸ್ಗಳನ್ನು ನೀವು ಸೈಡಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಅದು ಪ್ಲಸ್ ಪಾಯಿಂಟ್. ಓಕೆ, ಈ ಥರ ನೀವು ನಿಮ್ಮ ಒಂದು ಕರಿಯರ್ನ ಚೂಸ್ ಮಾಡಿ. ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗಿ ಯಾವತ್ತೂ ಚೂಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.